ಇನ್ನು ಮೂಡಾ ಕೇಸ್ನಲ್ಲಿ ಈಗ ಬರ್ತಾ ಇರುವಂಥ ಸುದ್ದಿ, ಇಡಿ ಭರ್ಜರಿ ಕಾರ್ಯಾಚರಣೆ ಆಗಿದೆಯಂತೆ. 300 ಕೋಟಿ ಮೌಲ್ಯದ 142 ಸ್ಥಿರ ಆಸ್ತಿ ಮುಟ್ಟುಗೋಲು. ರಿಯಲ್ ಎಸ್ಟೇಟ್ ಉದ್ಯಮಿ ಏಜೆಂಟರ ಆಸ್ತಿ ಮುಟ್ಟುಗೋಲು. ಇದು ಓವರಾಲ್ ಕೇವಲ ಸಿಎಂ ಅಲ್ಲ, ಸಿಎಂ ಇನ್ಕ್ಲೂಡೆಡ್. ಸಿಎಂ ಮತ್ತರ ವಿರುದ್ಧ ದಾಖಲಾಗಿದ್ದ ಮುಡಾ ಕೇಸ್. ಇಡಿಯಿಂದ ಮುಡಾ ಸೈಟ್ ಕರ್ಮಕಾಂಡದ ತನಿಖೆ. 300 ಕೋಟಿ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರು 14 ಸೈಟ್ ಕೊಡದೇ ಇದ್ದಿದ್ರೆ ಈಗ ಮುಟ್ಟುಗೋಲು ಅಂತ ಆಗ್ತಾ ಇತ್ತು, ದೊಡ್ಡ ಸುದ್ದಿ ಆಗ್ತಾ ಇತ್ತು. ಇದರ ಅರಿವಿದ್ದೇ ಸಿದ್ದರಾಮಯ್ಯನವರು ಆಲ್ರೆಡಿ 14 ಸೈಟ್ಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಟ್ಟುಗೋಲು ಹಾಕೊಳ್ಳೋಕೆ ಬರಲ್ಲ, ಆಲ್ರೆಡಿ ನಿಮ್ಮ ಬಳಿ ಇದೆ, ವಾಪಸ್ ಕೊಟ್ಟಿದ್ದೀನಿ, ಏನು ಬೇಕಿದ್ರು ಮಾಡ್ಕೊಳ್ಳಿ. ರಿಯಲ್ ಎಸ್ಟೇಟ್ ಉದ್ಯಮಿಗಳು ಎಲ್ಲರೂ ಸೇರಿ ಈಗ ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ. ಇದು ಕೇವಲ ಸಿಎಂದು ಸಿದ್ದರಾಮಯ್ಯ ಮಾತ್ರದ್ದಲ್ಲ. ನಿಮಗೆ ಒಂದು ಮಾಹಿತಿ ಗೊತ್ತಿರಬಹುದು, ಇಡಿ ಯಾಕೆ ಬಂತು ಅಂತಂದರೆ ಒಂದು ಕೇಸ್ ಹೋಗಿತ್ತು, ಇಲ್ಲಿ ಇಷ್ಟೆಲ್ಲ ಅವ್ಯವಹಾರ ಆಗಿದೆ ಅಂಥೇಳಿ. ಸೊ ಇಡೀ ಸಮಗ್ರವಾಗಿ ಮೂಡಾದಲ್ಲಿರುವಂಥ ವಿಚಾರಗಳ ಬಗ್ಗೆ 142 ಎಷ್ಟು 300 ಕೋಟಿಯಷ್ಟು 300 ಕೋಟಿಯಷ್ಟು ಕೇವಲ ಸಿದ್ದರಾಮಯ್ಯನವ್ರದ್ದಾದರೆ ಒಂದು 60 ಕೋಟಿ ವಿಚಾರಕ್ಕೆ ಬರುತ್ತೆ, ಆಲ್ರೆಡಿ ವಾಪಸ್ ಕೊಟ್ಟಿದ್ದಾರೆ. ಈಗ ಯಾರೆಲ್ಲ ಇಲ್ಲಿ ಲಾಭ ಮಾಡ್ಕೊಂಡಿದ್ದಾರೋ ಎಲ್ಲ ಹೊರಬರುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್, ಇನ್ನು ಮೂಡಾ ಕೇಸ್ನಲ್ಲಿ ಈಗ ಬರ್ತಾ ಇರುವಂಥ ಸುದ್ದಿ, ಇಡಿ ಭರ್ಜರಿ ಕಾರ್ಯಾಚರಣೆ ಆಗಿದೆಯಂತೆ. 300 ಕೋಟಿ ಮೌಲ್ಯದ 142 ಸ್ಥಿರ ಆಸ್ತಿ ಮುಟ್ಟುಗೋಲು. ರಿಯಲ್ ಎಸ್ಟೇಟ್ ಉದ್ಯಮಿ ಏಜೆಂಟರ ಆಸ್ತಿ ಮುಟ್ಟುಗೋಲು. ಇದು ಓವರಾಲ್ ಕೇವಲ ಸಿಎಂ ಅಲ್ಲ, ಸಿಎಂ ಇನ್ಕ್ಲೂಡೆಡ್. ಸಿಎಂ ಮತ್ತರ ವಿರುದ್ಧ ದಾಖಲಾಗಿದ್ದ ಮುಡಾ ಕೇಸ್. ಇಡಿಯಿಂದ ಮುಡಾ ಸೈಟ್ ಕರ್ಮಕಾಂಡದ ತನಿಖೆ. 300 ಕೋಟಿ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರು 14 ಸೈಟ್ ಕೊಡದೇ ಇದ್ದಿದ್ರೆ ಈಗ ಮುಟ್ಟುಗೋಲು ಅಂತ ಆಗ್ತಾ ಇತ್ತು, ದೊಡ್ಡ ಸುದ್ದಿ ಆಗ್ತಾ ಇತ್ತು. ಇದರ ಅರಿವಿದ್ದೇ ಸಿದ್ದರಾಮಯ್ಯನವರು ಆಲ್ರೆಡಿ 14 ಸೈಟ್ಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಟ್ಟುಗೋಲು ಹಾಕೊಳ್ಳೋಕೆ ಬರಲ್ಲ, ಆಲ್ರೆಡಿ ನಿಮ್ಮ ಬಳಿ ಇದೆ, ವಾಪಸ್ ಕೊಟ್ಟಿದ್ದೀನಿ, ಏನು ಬೇಕಿದ್ರು ಮಾಡ್ಕೊಳ್ಳಿ. ರಿಯಲ್ ಎಸ್ಟೇಟ್ ಉದ್ಯಮಿಗಳು ಎಲ್ಲರೂ ಸೇರಿ ಈಗ ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ. ಇದು ಕೇವಲ ಸಿಎಂದು ಸಿದ್ದರಾಮಯ್ಯ ಮಾತ್ರದ್ದಲ್ಲ. ನಿಮಗೆ ಒಂದು ಮಾಹಿತಿ ಗೊತ್ತಿರಬಹುದು, ಇಡಿ ಯಾಕೆ ಬಂತು ಅಂತಂದರೆ ಒಂದು ಕೇಸ್ ಹೋಗಿತ್ತು, ಇಲ್ಲಿ ಇಷ್ಟೆಲ್ಲ ಅವ್ಯವಹಾರ ಆಗಿದೆ ಅಂಥೇಳಿ. ಸೊ ಇಡೀ ಸಮಗ್ರವಾಗಿ ಮೂಡಾದಲ್ಲಿರುವಂಥ ವಿಚಾರಗಳ ಬಗ್ಗೆ 142 ಎಷ್ಟು 300 ಕೋಟಿಯಷ್ಟು 300 ಕೋಟಿಯಷ್ಟು ಕೇವಲ ಸಿದ್ದರಾಮಯ್ಯನವ್ರದ್ದಾದರೆ ಒಂದು 60 ಕೋಟಿ ವಿಚಾರಕ್ಕೆ ಬರುತ್ತೆ, ಆಲ್ರೆಡಿ ವಾಪಸ್ ಕೊಟ್ಟಿದ್ದಾರೆ. ಈಗ ಯಾರೆಲ್ಲ ಇಲ್ಲಿ ಲಾಭ ಮಾಡ್ಕೊಂಡಿದ್ದಾರೋ ಎಲ್ಲ ಹೊರಬರುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್, ಇನ್ನು ಮೂಡಾ ಕೇಸ್ನಲ್ಲಿ ಈಗ ಬರ್ತಾ ಇರುವಂಥ ಸುದ್ದಿ, ಇಡಿ ಭರ್ಜರಿ ಕಾರ್ಯಾಚರಣೆ ಆಗಿದೆಯಂತೆ. 300 ಕೋಟಿ ಮೌಲ್ಯದ 142 ಸ್ಥಿರ ಆಸ್ತಿ ಮುಟ್ಟುಗೋಲು. ರಿಯಲ್ ಎಸ್ಟೇಟ್ ಉದ್ಯಮಿ ಏಜೆಂಟರ ಆಸ್ತಿ ಮುಟ್ಟುಗೋಲು. ಇದು ಓವರಾಲ್ ಕೇವಲ ಸಿಎಂ ಅಲ್ಲ, ಸಿಎಂ ಇನ್ಕ್ಲೂಡೆಡ್. ಸಿಎಂ ಮತ್ತರ ವಿರುದ್ಧ ದಾಖಲಾಗಿದ್ದ ಮುಡಾ ಕೇಸ್. ಇಡಿಯಿಂದ ಮುಡಾ ಸೈಟ್ ಕರ್ಮಕಾಂಡದ ತನಿಖೆ. 300 ಕೋಟಿ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರು 14 ಸೈಟ್ ಕೊಡದೇ ಇದ್ದಿದ್ರೆ ಈಗ ಮುಟ್ಟುಗೋಲು ಅಂತ ಆಗ್ತಾ ಇತ್ತು, ದೊಡ್ಡ ಸುದ್ದಿ ಆಗ್ತಾ ಇತ್ತು. ಇದರ ಅರಿವಿದ್ದೇ ಸಿದ್ದರಾಮಯ್ಯನವರು ಆಲ್ರೆಡಿ 14 ಸೈಟ್ಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಟ್ಟುಗೋಲು ಹಾಕೊಳ್ಳೋಕೆ ಬರಲ್ಲ, ಆಲ್ರೆಡಿ ನಿಮ್ಮ ಬಳಿ ಇದೆ, ವಾಪಸ್ ಕೊಟ್ಟಿದ್ದೀನಿ, ಏನು ಬೇಕಿದ್ರು ಮಾಡ್ಕೊಳ್ಳಿ. ರಿಯಲ್ ಎಸ್ಟೇಟ್ ಉದ್ಯಮಿಗಳು ಎಲ್ಲರೂ ಸೇರಿ ಈಗ ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ. ಇದು ಕೇವಲ ಸಿಎಂದು ಸಿದ್ದರಾಮಯ್ಯ ಮಾತ್ರದ್ದಲ್ಲ. ನಿಮಗೆ ಒಂದು ಮಾಹಿತಿ ಗೊತ್ತಿರಬಹುದು, ಇಡಿ ಯಾಕೆ ಬಂತು ಅಂತಂದರೆ ಒಂದು ಕೇಸ್ ಹೋಗಿತ್ತು, ಇಲ್ಲಿ ಇಷ್ಟೆಲ್ಲ ಅವ್ಯವಹಾರ ಆಗಿದೆ ಅಂಥೇಳಿ. ಸೊ ಇಡೀ ಸಮಗ್ರವಾಗಿ ಮೂಡಾದಲ್ಲಿರುವಂಥ ವಿಚಾರಗಳ ಬಗ್ಗೆ 142 ಎಷ್ಟು 300 ಕೋಟಿಯಷ್ಟು 300 ಕೋಟಿಯಷ್ಟು ಕೇವಲ ಸಿದ್ದರಾಮಯ್ಯನವ್ರದ್ದಾದರೆ ಒಂದು 60 ಕೋಟಿ ವಿಚಾರಕ್ಕೆ ಬರುತ್ತೆ, ಆಲ್ರೆಡಿ ವಾಪಸ್ ಕೊಟ್ಟಿದ್ದಾರೆ. ಈಗ ಯಾರೆಲ್ಲ ಇಲ್ಲಿ ಲಾಭ ಮಾಡ್ಕೊಂಡಿದ್ದಾರೋ ಎಲ್ಲ ಹೊರಬರುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್, ಇನ್ನು ಮೂಡಾ ಕೇಸ್ನಲ್ಲಿ ಈಗ ಬರ್ತಾ ಇರುವಂಥ ಸುದ್ದಿ, ಇಡಿ ಭರ್ಜರಿ ಕಾರ್ಯಾಚರಣೆ ಆಗಿದೆಯಂತೆ. 300 ಕೋಟಿ ಮೌಲ್ಯದ 142 ಸ್ಥಿರ ಆಸ್ತಿ ಮುಟ್ಟುಗೋಲು. ರಿಯಲ್ ಎಸ್ಟೇಟ್ ಉದ್ಯಮಿ ಏಜೆಂಟರ ಆಸ್ತಿ ಮುಟ್ಟುಗೋಲು. ಇದು ಓವರಾಲ್ ಕೇವಲ ಸಿಎಂ ಅಲ್ಲ, ಸಿಎಂ ಇನ್ಕ್ಲೂಡೆಡ್. ಸಿಎಂ ಮತ್ತರ ವಿರುದ್ಧ ದಾಖಲಾಗಿದ್ದ ಮುಡಾ ಕೇಸ್. ಇಡಿಯಿಂದ ಮುಡಾ ಸೈಟ್ ಕರ್ಮಕಾಂಡದ ತನಿಖೆ. 300 ಕೋಟಿ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರು 14 ಸೈಟ್ ಕೊಡದೇ ಇದ್ದಿದ್ರೆ ಈಗ ಮುಟ್ಟುಗೋಲು ಅಂತ ಆಗ್ತಾ ಇತ್ತು, ದೊಡ್ಡ ಸುದ್ದಿ ಆಗ್ತಾ ಇತ್ತು.
ಇದರ ಅರಿವಿದ್ದೇ ಸಿದ್ದರಾಮಯ್ಯನವರು ಆಲ್ರೆಡಿ 14 ಸೈಟ್ಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಟ್ಟುಗೋಲು ಹಾಕೊಳ್ಳೋಕೆ ಬರಲ್ಲ. ಆಲ್ರೆಡಿ ನಿಮ್ಮ ಬಳಿ ಇದೆ, ವಾಪಸ್ ಕೊಟ್ಟಿದ್ದೀನಿ, ಏನು ಬೇಕಿದ್ರೆ ಮಾಡ್ಕೊಳ್ಳಿ. ರಿಯಲ್ ಎಸ್ಟೇಟ್ ಉದ್ಯಮಿಗಳು ಎಲ್ಲರೂ ಸೇರಿ ಈಗ ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ. ಇದು ಕೇವಲ CMದು ಸಿದ್ದರಾಮಯ್ಯ ಮಾತ್ರದ್ದಲ್ಲ. ನಿಮಗೆ ಒಂದು ಮಾಹಿತಿ ಗೊತ್ತಿರಬಹುದು. ಇಡಿ ಯಾಕೆ ಬಂತು ಅಂತಂದರೆ ಒಂದು ಕೇಸ್ ಹೋಗಿತ್ತು, ಇಲ್ಲಿ ಇಷ್ಟೆಲ್ಲ ಅವ್ಯವಹಾರ ಆಗಿದೆ ಅಂಥೇಳಿ. ಸೊ ಇಡೀ ಸಮಗ್ರವಾಗಿ ಮೂಡಾದಲ್ಲಿರುವಂಥ ವಿಚಾರಗಳ ಬಗ್ಗೆ 142 ಎಷ್ಟು 300 ಕೋಟಿಯಷ್ಟು 300 ಕೋಟಿಯಷ್ಟು ಕೇವಲ ಸಿದ್ದರಾಮಯ್ಯನವ್ರದ್ದಾದರೆ ಒಂದು 60 ಕೋಟಿ ವಿಚಾರಕ್ಕೆ ಬರುತ್ತೆ. ಆಲ್ರೆಡಿ ವಾಪಸ್ ಕೊಟ್ಟಿದ್ದಾರೆ. ಈಗ ಯಾರೆಲ್ಲ ಇಲ್ಲಿ ಲಾಭ ಮಾಡ್ಕೊಂಡಿದ್ದಾರೋ ಎಲ್ಲ ಹೊರಬರುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ ಇನ್ನು ಮೂಡಾ ಕೇಸ್ನಲ್ಲಿ ಈಗ ಬರ್ತಾ ಇರುವಂಥ ಸುದ್ದಿ, ಇಡಿ ಭರ್ಜರಿ ಕಾರ್ಯಾಚರಣೆಯಾಗಿದೆಯಂತೆ. 300 ಕೋಟಿ ಮೌಲ್ಯದ 142 ಸ್ಥಿರ ಆಸ್ತಿ ಮುಟ್ಟುಗೋಲು. ರಿಯಲ್ ಎಸ್ಟೇಟ್ ಉದ್ಯಮಿ ಏಜೆಂಟರ ಆಸ್ತಿ ಮುಟ್ಟುಗೋಲು. ಇದು ಓವರಾಲ್ ಕೇವಲ CM ಅಲ್ಲ, CM ಇನ್ಕ್ಲೂಡೆಡ್. CM ಮತ್ತರ ವಿರುದ್ಧ ದಾಖಲಾಗಿದ್ದ ಮುಡಾ ಕೇಸ್. ಇಡಿಯಿಂದ ಮುಡಾ ಸೈಟ್ ಕರ್ಮಕಾಂಡದ ತನಿಖೆ. 300 ಕೋಟಿ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರು 14 ಸೈಟ್ ಕೊಡದೇ ಇದ್ದಿದ್ರೆ ಈಗ ಮುಟ್ಟುಗೋಲು ಅಂತ ಆಗ್ತಾ ಇತ್ತು, ದೊಡ್ಡ ಸುದ್ದಿ ಆಗ್ತಾ ಇತ್ತು. ಇದರ ಅರಿವಿದ್ದೇ ಸಿದ್ದರಾಮಯ್ಯನವರು ಆಲ್ರೆಡಿ 14 ಸೈಟ್ಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಟ್ಟುಗೋಲು ಹಾಕೊಳ್ಳೋಕೆ ಬರಲ್ಲ. ಆಲ್ರೆಡಿ ನಿಮ್ಮ ಬಳಿ ಇದೆ, ವಾಪಸ್ ಕೊಟ್ಟಿದ್ದೀನಿ, ಏನು ಬೇಕಿದ್ರೆ ಮಾಡ್ಕೊಳ್ಳಿ. ರಿಯಲ್ ಎಸ್ಟೇಟ್ ಉದ್ಯಮಿಗಳು ಎಲ್ಲರೂ ಸೇರಿ ಈಗ ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ. ಇದು ಕೇವಲ CMದು ಸಿದ್ದರಾಮಯ್ಯ ಮಾತ್ರದ್ದಲ್ಲ. ನಿಮಗೆ ಒಂದು ಮಾಹಿತಿ ಗೊತ್ತಿರಬಹುದು. ಇಡಿ ಯಾಕೆ ಬಂತು ಅಂತಂದರೆ ಒಂದು ಕೇಸ್ ಹೋಗಿತ್ತು, ಇಲ್ಲಿ ಇಷ್ಟೆಲ್ಲ ಅವ್ಯವಹಾರ ಆಗಿದೆ ಅಂಥೇಳಿ. ಸೊ ಇಡೀ ಸಮಗ್ರವಾಗಿ ಮೂಡಾದಲ್ಲಿರುವಂಥ ವಿಚಾರಗಳ ಬಗ್ಗೆ 142 ಎಷ್ಟು 300 ಕೋಟಿಯಷ್ಟು 300 ಕೋಟಿಯಷ್ಟು ಕೇವಲ ಸಿದ್ದರಾಮಯ್ಯನವ್ರದ್ದಾದರೆ ಒಂದು 60 ಕೋಟಿ ವಿಚಾರಕ್ಕೆ ಬರುತ್ತೆ. ಆಲ್ರೆಡಿ ವಾಪಸ್ ಕೊಟ್ಟಿದ್ದಾರೆ. ಈಗ ಯಾರೆಲ್ಲ ಇಲ್ಲಿ ಲಾಭ ಮಾಡ್ಕೊಂಡಿದ್ದಾರೋ ಎಲ್ಲ ಹೊರಬರುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ ಇನ್ನು ಮೂಡಾ ಕೇಸ್ನಲ್ಲಿ ಈಗ ಬರ್ತಾ ಇರುವಂಥ ಸುದ್ದಿ, ಇಡಿ ಭರ್ಜರಿ ಕಾರ್ಯಾಚರಣೆಯಾಗಿದೆಯಂತೆ. 300 ಕೋಟಿ ಮೌಲ್ಯದ 142 ಸ್ಥಿರ ಆಸ್ತಿ ಮುಟ್ಟುಗೋಲು. ರಿಯಲ್ ಎಸ್ಟೇಟ್ ಉದ್ಯಮಿ ಏಜೆಂಟರ ಆಸ್ತಿ ಮುಟ್ಟುಗೋಲು. ಇದು ಓವರಾಲ್ ಕೇವಲ CM ಅಲ್ಲ, CM ಇನ್ಕ್ಲೂಡೆಡ್. CM ಮತ್ತರ ವಿರುದ್ಧ ದಾಖಲಾಗಿದ್ದ ಮುಡಾ ಕೇಸ್. ಇಡಿಯಿಂದ ಮುಡಾ ಸೈಟ್ ಕರ್ಮಕಾಂಡದ ತನಿಖೆ. 300 ಕೋಟಿ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರು 14 ಸೈಟ್ ಕೊಡದೇ ಇದ್ದಿದ್ರೆ ಈಗ ಮುಟ್ಟುಗೋಲು ಅಂತ ಆಗ್ತಾ ಇತ್ತು, ದೊಡ್ಡ ಸುದ್ದಿ ಆಗ್ತಾ ಇತ್ತು. ಇದರ ಅರಿವಿದ್ದೇ ಸಿದ್ದರಾಮಯ್ಯನವರು ಆಲ್ರೆಡಿ 14 ಸೈಟ್ಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಟ್ಟುಗೋಲು ಹಾಕೊಳ್ಳೋಕೆ ಬರಲ್ಲ. ಆಲ್ರೆಡಿ ನಿಮ್ಮ ಬಳಿ ಇದೆ, ವಾಪಸ್ ಕೊಟ್ಟಿದ್ದೀನಿ, ಏನು ಬೇಕಿದ್ರೆ ಮಾಡ್ಕೊಳ್ಳಿ. ರಿಯಲ್ ಎಸ್ಟೇಟ್ ಉದ್ಯಮಿಗಳು ಎಲ್ಲರೂ ಸೇರಿ ಈಗ ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ. ಇದು ಕೇವಲ CMದು ಸಿದ್ದರಾಮಯ್ಯ ಮಾತ್ರದ್ದಲ್ಲ. ನಿಮಗೆ ಒಂದು ಮಾಹಿತಿ ಗೊತ್ತಿರಬಹುದು. ಇಡಿ ಯಾಕೆ ಬಂತು ಅಂತಂದರೆ ಒಂದು ಕೇಸ್ ಹೋಗಿತ್ತು, ಇಲ್ಲಿ ಇಷ್ಟೆಲ್ಲ ಅವ್ಯವಹಾರ ಆಗಿದೆ ಅಂಥೇಳಿ. ಸೊ ಇಡೀ ಸಮಗ್ರವಾಗಿ ಮೂಡಾದಲ್ಲಿರುವಂಥ ವಿಚಾರಗಳ ಬಗ್ಗೆ 142 ಎಷ್ಟು 300 ಕೋಟಿಯಷ್ಟು 300 ಕೋಟಿಯಷ್ಟು ಕೇವಲ ಸಿದ್ದರಾಮಯ್ಯನವ್ರದ್ದಾದರೆ ಒಂದು 60 ಕೋಟಿ ವಿಚಾರಕ್ಕೆ ಬರುತ್ತೆ. ಆಲ್ರೆಡಿ ವಾಪಸ್ ಕೊಟ್ಟಿದ್ದಾರೆ. ಈಗ ಯಾರೆಲ್ಲ ಇಲ್ಲಿ ಲಾಭ ಮಾಡ್ಕೊಂಡಿದ್ದಾರೋ ಎಲ್ಲ ಹೊರಬರುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್